ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿ ಹೆಂಗದಿರಿ ಎಲ್ಲರೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಈಗ ನಾ ವಿಡಿಯೋ ಯಾರ ಮೇಲೆ ಮಾಡಿನ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಹೆಂಗಂತಂದ್ರೆ ನಾ ತಮ್ಮನೇಲಿ ಹಾಕಿದ್ದೆ, ಅದಕ್ಕೆ ಗೊತ್ತದ ನಿಮಗೆ. ಈ ಲವ್ವನೋ ಹೆಸರು ಕಂಡ್ರೆ ನಂಗೆ ಆಗಲ್ಲ. ಯಾಕಂದ್ರ ಏನು ನಾನು ಏನು ಅಂದಿಲ್ಲ, ನೀವು ಏನು ಅನ್ಕೊಂಡಿಲ್ಲ. ಓಕೆ, ಮತ್ತ ನಾ ಏನು ಅಂದಿಲ್ಲ, ಅವ್ರು ಏನು ಅನ್ಕೊಂಡು ಇಲ್ಲ. ಒಂದು ಮಗುವಿನ ವಿಚಾರಕ್ಕೆ ಪಾಪ ಪರಪ್ಪನ ಅಗ್ರಹ ಜೈನ್ ತನಕ ಹೋಗಿ ಬರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪಾಪ ಇರ್ಲಿ ಬಿಡು, ಎಲ್ಲರಿಗೂ ಒಂದು ಚಾನ್ಸ್ ಕೊಡ್ಬೇಕಂತ. ನೋಡು, ಇದು ಇಂಟರ್ವ್ಯೂ ಒಳಗರೆ ಚಲೋ ಮಾತಾಡ್ತಾಳೆ. ಯಾಕಂತಂದ್ರೆ ಜೈಲಿಗೆ ಹೋಗಿ ಬಂದಾಳ, ಬ್ಯಾನ್ ಹತ್ತಿರ್ತದಲ್ಲ. And I hate boys, but I like beauty. I don't like boys. I like beauty. ಇದು ಸ್ವಲ್ಪ ಯಾವ ಥರ ಬ್ಯೂಟಿ ಅಂತ ಹೇಳಲ್ಲ. ಒಬ್ಬೊಬ್ಬರದು ಹೊಲಸು ವಿಚಾರ ಮಾಡೋರು ಇರ್ತಾರೆ, ಅವ್ರ ತಲೆ ಭಾಳ ಹೊಲಸು ಇರ್ತದೆ. ಅಂದ್ರೆ ನೀ ಸ್ವಲ್ಪ ಹೇಳುತ್ತ ಬಾ ಅಲ್ಲ ಯಾವ ಥರ ಬ್ಯೂಟಿ ಅಂತ. ಯಾಕಂದ್ರೆ ಒಬ್ಬೊಬ್ಬರು ತಲೆ ಹೆಂಗಿರ್ತಾವ ಯಾರಿಗೆ ಗೊತ್ತು. ಏನು No, friend, good friend, bad friend, ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಆತ ಬಿಡು, ಬಿಡು. ನೀ ಯಾಕೆ ಮಾರಿ ಹಿಂಗೆ ಹೇತವ್ರಂಗೆ ಮಾಡಿ ಬೆಸ್ಟ್ ಫ್ರೆಂಡ್ ಅಂದ್ರೂ ನಂಗೆ ಅಸಹ್ಯ ಫೀಲ್ ಆಗುತ್ತೆ. ಹಂಗ ಅನ್ಬೇಡ. ಯಾಕಂದ್ರೆ ನೋಡು, ಹಸೈ ಫೀಲ್ ಆಗತ್ತದ, ನಿನಗೆ ಹಸೈ ಫೀಲ್ ಆಗತ್ತಿದ್ದು ನೋಡಿಕೆ. ನಾನು ಟ್ರಾಲ್ ಮಾಡ್ತಾ ಇರಲ್ಲ, ನಾನು ಬೈಕೊಳ್ಳೋದೇ ಇಲ್ಲ, ನಾನು ನಗ್ತಾ ಇರ್ತೀನಿ, ಕಮೆಂಟ್ ಮಾಡ್ತೀನಿ. ಹೌದದ ಬೈಕೊಳ್ಳಂಗೆ ಎಲ್ಲ ನೋಡಿನ ಗೋವಾ ಬ್ಲಾಗ್ ಒಳಗೆ ಬೈಕೊಳ್ಳಂಗೆ. ಯಾಕೆಂದ್ರೆ ಲಕ್ಷಕ್ಕೆ ₹1 ಹಾಕಿದ್ರೇನೆ ಲಕ್ಷ ಆಗೋದು. ಅಯ್ಯಪ್ಪ, ಇನ್ನ ಒಂದ್ 2 ಸಲ ನೀ ಬಾತಕ್ ಬಾರ್ದಗತ್ಲೆ ಮಾತಾಡಿದೆ ಅನ್ಕೋ, ನಿನ್ನ ಮಾರಿ ಮೇಲೆ ತಂಬಾಕ್ ಹಾಕೊಂಡು ಉಗುಳ್ ಕಳಿಸ್ತಾರ. ಹಂಗೆ ಕಳ್ಸಂಗಿಲ್ಲ. ಮತ್ತೆ ನನ್ನಿಂದ ಎಷ್ಟೋ ಜನ ಮನೆ ಉದ್ಧಾರ ಆಗ್ತಿದೆ ಗುರು. ಯೂಟ್ಯೂಬರ್ಸ್ ಎಷ್ಟೋ ವ್ಯೂಸ್ ತಗೊಂತಿದ್ದಾರೆ ನನ್ನಿಂದ, ಅವ್ರ ಮನೆ ಬೀಳೋಗ್ತಿದೆ ಅಷ್ಟೇ. ನಂದಾ ದೀಪ ದೀನಿ ಬಾ, ನಿನಗೆ ಬೆಳಗಿಸ್ತೇವೆ. ನಿನ್ ಕಿವಿ ಒಳಗ ಎಣ್ಣೆ ಹಾಕಿ ಬತ್ತಿ ಹಚ್ಚಿ ದೀಪ ಬೆಳಗ್ತೇವೆ ಬಾ, ನಿನ್ನ ಹೆಸರ್ಲಿ. ನನ್ನನ್ನ ಕೆಟ್ಟೋಳ್ ಮಾಡಿ ಅವ್ರ ಮನೆ ಬೀಳೋಗ್ತಿದೆ ಅಂದ್ರೆ ಒಳ್ಳೇದೇ ಅಲ್ವಾ? ನಿನಗ್ ಕೆಟ್ಟೋಳ್ ಮಾಡಲ್ಲ, ನೀ ಅದಿ. ನಿಂಗೆ ಗೊತ್ತಿಲ್ತಾರೆ ನೀ ಅದಿ ಅಷ್ಟೇ, ಹೆಚ್ಚಿಗೆ ಏನಿಲ್ಲ, ನೀ ಅದಿ. ಅವ್ರ ಮುಖದ ಮೇಲಿಂದ ರಿಯಾಕ್ಷನ್ ಹೇಳಕತ್ತದ, ಅವ್ರಿಗೆ ಏನ್ ಅನಿಸ್ಲಿಕತ್ತದ. ಸುಳ್ಳು ಹೇಳಕತ್ತಾರ, ಅವ್ರು ಅಳಾಗತ್ತಿಲ್ಲ. ಮನಸ್ಸೊಳಗೆ ಇಳಿಕ್ ನೋಡ್ ಅವ್ರಿಗೆ ಗೊತ್ತಾದದ ನಿನಗ ಅಳಾಗತ್ತಾರ ಇಲ್ಲ ಅಂತ ಹೇಳಿ. ಅವ್ರ ಮನಸ್ಸು ಹಾಡಾಕತ್ತದ, ಅಳು 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 ಹೊರ ಬರಲಿ ಎದೆಯ ಬೆಕ್ಕಳಿಕೆ. ನನ್ನ ಜೊತೆಗೆ ರೀಲ್ಸ್ ರಾಣಿ ಇದ್ದಾರೆ, ಹಂಗಂತ ಸುಮಾರು ಜನ ಕರೀತಾರೆ, ಮೀಡಿಯಾದವರೆಲ್ಲ ಹಂಗೆ ಹೇಳ್ತಾರೆ. ಕಾಂಟ್ರವರ್ಸಿಗಳಲ್ಲಿ ಹಾಗಾಗಿ ಕಾಣಿಸ್ಕೊಳ್ತಾ ಇರ್ತಾಳೆ, ಬಟ್ ಆಸೆ ಇಲ್ಲ. ಅಕ್ಕ ಆಸೆ ಯಾಕೆ ಇಟ್ಟಿಲ್ಲತ್ತಂದ್ರೆ ಅಕ್ಕ ಗೊತ್ತದ ಆಸೆಯ ದುಃಖಕ್ಕೆ ಮೂಲ. ಅದಕ್ಕೆ ಅಕ್ಕ ಆಸೆ ಅದು ಎಲ್ಲ ಇಡಂಗಿಲ್ಲ. ಅಕ್ಕ ಡೈರೆಕ್ಟ್ ಮಾಡ್ತೋರ್ಸಲ್ಲ. ಹೆಂಗಂದ್ರೆ ಈಗ ಜೈಲಿಗೆ ಹೋಗ್ಬಂದಂಗ. Would like to take notes while I take totes of the marijuana smoke. Oh, you wanna ರೀಲ್ಸ್ ರಾಣಿ ಅಂತ. ಕಿರಿಕನ್ನ ಅವ್ರು ಎಷ್ಟು ಮನಸ್ಸಿಗೆ ಒಲ್ಲಾಗಿಕ್ಕೆ ಇಂಟರ್ವ್ಯೂ ಮಾಡ್ಲಿಕತ್ತಾರ ಅಂತ ಹೇಳಿ ವಿಡಿಯೋ ನೋಡಿಲ್ಲ. ನಾನು ನೋಡಿದ್ದೀನಿ, ನಮ್ಮ ಚಾನಲ್ ನೋಡಿರೋಲ್ವಲ್ಲ. ಎಸ್, ಅದೇ ಜೈಲಿಗೆ ಕರ್ಕೊಂಡು ಹೋದ್ರು. ಜೈಲಿಗೆ ಕರ್ಕೊಂಡು ಹೋದ್ರು. ಆಮೇಲೆ 4 ಹಿಡಿದು ಹೊಡೆದ್ರು ಪೈಲು. ಅಪ್ಪ, ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಇದು ಹೊಸ ಎಕ್ಸ್ಪೀರಿಯನ್ಸ್ ಹೇಳು. ಅಂದ್ರೆ ನಮ್ ಕೆಲ್ಸ ನಾವೇ ಮಾಡ್ಕೊಬೇಕು. ಹೌದು, ಮತ್ ನಿಂಗೆ ಅಲ್ಲೇನು ಅಷ್ಟೇ ಕೊಡ್ತಾರ. ಹಂಗ ಅನ್ಕೊಂಡಿದ್ದೆ. ಯಾಕ ಒಂದ್ 4 ಮಂದಿ ಆಳ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ. 4 ಮಂದಿ ಆಳ ಕಳ್ಸಂತಿ. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಿಸ್ತಾರೆ. ನಮ್ ಕೆಲ್ಸ ನಾವೇ ನೋಡ್ಕೊಬೇಕು. ನಾವು ಮಲ್ಗೋ ಚಾಪೆಯಿಂದ ಹಿಡಿದು ಬೆಡ್ಶೀಟ್ ವರ್ಗು ನಾವೇ ಮಡ್ಚ್ಕೊಬೇಕು. ಸೋನಕ್ಕ, ನೀ ಜೈಲಿಗೆ ಹೋಗಿದ್ದಿ. ಎಲ್ಲೇಳು? ಜೈಲ್. ಜೈಲಿಗೆ ಹೋಗಿದ್ದಿ. ಪಿಕ್ನಿಕ್ ಮಾಡಕಲ್ಲ, ಪಿಕ್ನಿಕ್. ಜೈಲಿಗೆ ಹೋಗಿದ್ದಿ. ನಮ್ ಕೆಲ್ಸ ನಾವೇ ಮಾಡ್ಕೊಬೇಕು. ಹೌದು, ಮತ್ ನಿಂಗೆ ಅಲ್ಲೇನು ಅಷ್ಟೇ ಕೊಡ್ತಾರ. ಹಂಗ ಅನ್ಕೊಂಡಿದ್ದೆ. ಕೊಟ್ಟಾರ ನಿನಗ್. ನೀ ಅಲ್ಲ ಏನ್ ಅನ್ಕೊಳಂಗಿಲ್ಲಲ್ಲ, ಅದನ್ನಾರ ಹೇಳು. ಲೆಕ್ಕ ಕಟ್ಟ ಜೈಲಿಂದ ಅಂದ್ರೆ ನನ್ ತರ ತಪ್ಪು ಮಾಡದೇ ಇರೋರು ಹೋಗ್ತಾರೆ, ತಪ್ಪು ಮಾಡಿರೋರು ಬರ್ತಾರೆ. ನೀ ತಪ್ಪು ಮಾಡಿ ಕರೆ ನೀ ಒಪ್ಕೊಳ್ಳಲಾಗಿ. ನನಗನ್ನಿಸ್ತದ ನೀ ಏನ್ ಅಷ್ಟು ದೊಡ್ಡ ತಪ್ಪು ಮಾಡಿದ್ದಿಲ್ಲ. ಈ ಇಂಟರ್ವ್ಯೂದವ್ರು ನಿನ್ನ ಕರ್ದಾರಲ್ಲ, ಅವ್ರಿಗೇನ ದೊಡ್ಡ ತಪ್ಪು ಮಾಡಿ ಏನಿ. would like to take notes while I take totes of the marijuana smoke.
Throw you in the choke, gun smoke, gun smoke. ಅದೊಂದು ಎಲ್ಲರೂ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಾ ನಿಜ. ಬೇಡಮ್ಮ. ಇಂಥ ಟೈಮ್ ಒಳಗೆ ನಾ ಸ್ಪೀಚ್ಲೆಸ್ ಆಗ್ಬಿಡ್ತೀನಿ. ಅದು ಒಂದು ಐತೆ ಗೊತ್ತೇನು, ಎಲ್ಲರೂ ಒಂದು ಸ್ವಲ್ಪ ಅಂತಾರಲ್ಲ, ಅದು ಹುಡುಗ್ಯಾರ್ದು ಬ್ರೇನ್ ಮೆದುಳು ಮೊಳಕಾಲ್ ಒಳಗೆ ಇರ್ತದೆ. ಅದು ಕರೆನೇ ಅಂತಾರೆ ಅವರು, ಮೊಳಕಾಲ್ ಒಳಗೆ ಇರ್ತದೆ ಕರೆ. ನಂದು ತಲೆ ಒಳಗಿದೆ ಹೆಂಗತ್ ಕೇಳ್ರಿ, ನನ್ನ ಮೊದಲು ಮೊಳಕಾಲ್ನಾಗ ಇತ್ತು ಕರೆ. ನಮ್ಮ ಮಾಯಿ ಒಂದು 4 ಕಿಕ್ರಿಶಿ ತಲೆಯಾಗ ಹಾಕ್ಯಾಳ. ಈಗ ನಾನೊಂದು ಹುಡುಗಿ, ನನಗೆ 24 ಏಜ್ ಇವಾಗ. ಸೊ 24 ಏಜಲ್ಲಿ ಕಲಿಯೋವಂಥದ್ದು ಸಾಕಷ್ಟಿದೆ, ಹೇಳ್ಕೊಡುವಂಥದ್ದು ಸಾಕಷ್ಟಿದೆ. ಒಬ್ಬ ಮನುಷ್ಯನಿಗೆ ಕಲಿಯೋದು ಅನ್ನೋದು, ಒಬ್ಬರಿಂದ ಕಲಿಯೋದು ಅದು ಸಾಯೋವರೆಗೂ ಇದೇ ಇರುತ್ತೆ. ಒಂದಲ್ಲ ಒಂದು ಪಾಯಿಂಟ್ ಕಲಿತಾನೇ ಇರ್ತೀವಿ ಸಾಯೋವರೆಗೂ. ಅರ್ಥ ಆಗ್ತಿದ್ದೀ? ದೊಡ್ಡೋಳ ಥರ ಮಾತಾಡ್ತಿದ್ದೀರಾ? ಆಯ್ತು ಹೇಳು ಕೇಳ. ಇದು ಮಾತುಕತೆ ಎಲ್ಲಿಂದ ಎಲ್ಲಿಗೆ ಬತ್ತಂದ್ರೆ ನನಗೆ ಅರ್ಥ ಆಗಲ್ಲಾಗ್ಯದ. ಅಂದ್ರೆ ಈಗ ಅಷ್ಟು ದೊಡ್ಡದು ಏನಾರ ಹೇಳ್ಯಾಳ ನನಗೆ ಅರ್ಥ ಅಲ್ಲಾರಂಗೇನಿ. ಇದ್ರೊಳಗೆ ಏನೋ ಲೈಕ್ ಲಿಂಕ್ ಲಾಜಿಕ್ ಇಲ್ಲೇನು ಏನು ಐತಿ ನನಗೆ ಗೊತ್ತಾಗ. ಅವ್ರು ಡಯಟ್ ಮಾಡಬೇಕು ಅನ್ನೋ ಪ್ಲಾನರ್ ಇದ್ರೆ ಹೋದ್ರೆ ಪಕ್ಕ ಸಣ್ಣ ಆಗ್ತಾರೆ, ಬಟ್ ಮೆಂಟಲಿ ವೀಕ್ ಆಗ್ಬಿಡ್ತಾರೆ. ನಂತರ ಡಿಪ್ರೆಷನ್ ಹೋಗ್ಬಿಡ್ತಾರೆ. ನೀನು ಡಿಪ್ರೆಷನ್ಗೆ ಹೋಗಿದ್ಯಾ ಈಗ? ನೀ ಹೋಗಿಯಲ್ಲ, ಅದು ಡಿಪ್ರೆಷನ್ ಅಲ್ಲ, ಅದು ಡಿಪ್ರೆಷನ್ ಅನ್ಬೇಡ, ಅದಕ್ಕೆ ಡಿಸ್ಪರೇಷನ್. ನಾನು ಏನೆಲ್ಲೂ ಡಿಸ್ಪರೇಷನ್, ನೀ ಹೋಗೋದು ಡಿಸ್ಪರೇಷನ್, ಬೇರೆಯವ್ರು ಹೋಗ್ತಾರಲ್ಲ ಅದು ಡಿಪ್ರೆಷನ್. ಅಂದ್ರೆ ಈಗ ನೀ ಹೋಗಿಯಲ್ಲ, ಅದು ಡಿಸ್ಪರೇಷನ್. ಈಗ ನಿಂದು ಇಂಟರ್ವ್ಯೂ ನೋಡಿದ ಮೇಲೆ ನೋಡಿದವರು, ಇಂಟರ್ವ್ಯೂ ತೊಗೊಂಡವ್ರು ಅನ್ನೋದಾರಲ್ಲ, ಇವರೆಲ್ಲ ಹೋಗ್ತಾರಲ್ಲ, ಅದು ಡಿಪ್ರೆಷನ್. ಇದು ಇಂಟರ್ವ್ಯೂ ಆಗೋಣ, ಗಾಟ್ ಇಟ್? ಈ ಇಂಟರ್ವ್ಯೂ ಆದ್ಮೇಲೆ ಅನ್ನ ಅವ್ರ ಮನಸ್ಸೊಳಗೆ ಜೀವನ ಪರ್ಯಂತ ಕೊರಿತದ. ಯಾಕತ್ ನನಗೂ ಕೊರಿಬಹುದಿದು ಯಾಕ ಅಂತ. ಇಷ್ಟೇ ನೀವು ನೋಡಿದ ಮೇಲೆ ನಿಮಗೂ ಕೊರಿಬಹುದಿದು ಯಾಕ ಅಂತ. ಸೊ ಇಟ್ಟೆ ಯಾಕೆ ಅನ್ಕೋತ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ದಾಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ನಾನು ನೋಡಿದ ವಿಡಿಯೋ ಇಷ್ಟೇ ಅದ, ಸೊ ಇಷ್ಟೇ ಮಾಡಿನ. ಇದ್ರ ಮೇಲೆ part 2 ಬಂದ್ರು ಬರ್ಬೋದು. ಇಫ್ ಯು ಗೈಸ್ ನೀಡ್ part 2 then comment down. Thanks for watching. Bye bye.